ಇದೀವಿ ಅಂದ್ರೆ ನಮ್ ಗಾಡಿ ಆಲ್ಮೋಸ್ಟ್ ಸೊ ಇವತ್ತು ನಮ್ಮ ಗಾಡಿನ ಸರ್ವಿಸ್ ಬಿಡಕ್ ಹೋಗ್ತಾ ಏನಾಗುತ್ತೆ. ಇದು ಆಕ್ಚುಲಿ ಬಂದ್ಬಿಟ್ಟು ನಂದು ಥರ್ಡ್ ಸರ್ವಿಸ್. ಇದು ಕಿಲೋಮೀಟರ್ಸ್ ಈ ತರ ಸರ್ವಿಸ್ ಇರುತ್ತಲ್ಲ. ಬಟ್ ಯಾವತ್ತಾದ್ರು ರೈಡ್ ಗೀಡ್ ಏನಾದ್ರು ಹೋಗ್ಬೇಕು ಅಂದ್ರೆ ಜನರಲ್ ಚೆಕಪ್ ಇನ್ನ ಮುಂದೆ ಇದೆ ಸರ್ವಿಸ್ ಸ್ಟೇಷನ್. ಏನ್ ಖರ್ಚಿದೆಯೋ ಗೊತ್ತಿಲ್ಲ. ನಾರ್ಮಲ್ ಸರ್ವಿಸ್ ಮಾಡಿಸ್ತಾ ಇದ್ನಲ್ಲ ಅವಾಗೆಲ್ಲ ನಾರ್ಮಲ್ 15,000 ಬಂದಿತ್ತು ಒಂದು ಸರ್ವಿಸ್ ಅಲ್ಲಿ. ಪಾರ್ಟ್ಸ್ ಎಲ್ಲ ನೋಡ್ಕೊಂಡಿದ್ವಿ. ಭಯಂಕರ ಬಿಸಿಲಿದೆ ಇವತ್ತು ಬೆಂಗಳೂರಲ್ಲಿ. ಸ್ವಲ್ಪ ವಾರ್ಮ್ ಆಗಿರುತ್ತೆ ಅಂದ್ಬಿಟ್ಟು ಉಲ್ಲನ್ ಒಂದು ಸ್ವೆಟ್ ಶರ್ಟ್ ಹಾಕೊಂಡ್ರೆ ಸೊ ನನ್ ಗಾಡಿ ಬಂದ್ಬಿಟ್ಟು ಇದು ಥರ್ಡ್. ಅಷ್ಟಿಷ್ಟೆಲ್ಲ ಬಂದಿಲ್ಲ. ಇಂಜಿನ್ ಮೇಲೆ ಕೂಲೆಂಟ್ ಬಿದ್ದಂಗಿತ್ತು ಒಂದ್ 2-3 ಡ್ರಾಪ್. ಹಾಯ್ ಡಾರ್ಲಿಂಗ್ಸ್, ವೆಲ್ಕಮ್ ಬ್ಯಾಕ್ ಟು ಬನಿ ಕೇಕ್ಸ್. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಗಾಡಿ ಆಲ್ಮೋಸ್ಟ್ ಲೈಕ್ ಸರ್ವಿಸ್ ಟೈಮ್ ಆಗಿದೆ. ಸೊ ಸರ್ವಿಸ್ ಅಂದ್ಬಿಟ್ಟು ಲೋಗೋ ಬಂದಿದೆ ಆಲ್ರೆಡಿ 2 ಕಡೆನೂ. ಒಂದು ವಾರ್ನಿಂಗ್ ಸಿಗ್ನಲ್ ಆ್ಯಂಡ್ ಒನ್ ಮೋರ್ ಈಸ್ ಲೈಕ್ ಸರ್ವಿಸ್ ಸಿಗ್ನಲ್ ಅಂದ್ಬಿಟ್ಟು. ಸೊ ಇವತ್ತು ನಮ್ಮ ಗಾಡಿನ ಸರ್ವಿಸ್ ಬಿಡಕ್ಕೆ ಹೋಗ್ತಾ ಇದ್ದೀವಿ, ಆಯಿಲ್ ಚೇಂಜು ಎಲ್ಲನೂ. ಸೊ ಬನ್ನಿ ಹೋಗಿ ನೋಡೋಣ ಎಷ್ಟಾಗುತ್ತೆ ಸರ್ವಿಸ್ ಬಿಲ್ಲು, ಏನೇನಾಗುತ್ತೆ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ನಂದು ಥರ್ಡ್ ಸರ್ವಿಸ್. ಇದು BMW ಅಲ್ಲಿ ಏನಂದರೆ ಇಟ್ ಈಸ್ ಲೈಕ್ ಎವ್ರಿ 10,000 ಕಿಲೋಮೀಟರ್ಸ್ಗೆ ಒಂದು ಸರ್ವೀಸು. ಸೊ ಆಲ್ಮೋಸ್ಟ್ ಲೈಕ್ 27,000 ಕಿಲೋಮೀಟರ್ ಓಡಿದೆ. ಇಟ್ ವಿಲ್ ಬಿ ಲೈಕ್ ಇದು ನನ್ನ ಥರ್ಡ್ ಸರ್ವಿಸ್, ಆ್ಯಕ್ಚುಲಿ ಥರ್ಡ್ ಪೇಯ್ಡ್ ಸರ್ವೀಸು. ಹೋಗಿ ನೋಡೋಣ. ಇದು ಲೈಕ್ ನಮ್ಮ ಬೇರೆ ಬೈಕ್ಸಲ್ಲೆಲ್ಲ ಏನಾಗುತ್ತೆ ಅಂದರೆ ಒಂದು 2,000 ಇಲ್ಲ 3,000 5,000 ಕಿಲೋಮೀಟರ್ಸ್ ಈ ಥರ ಸರ್ವಿಸ್ ಇರುತ್ತಲ್ಲ. ಬಟ್ BMW ಅಲ್ಲಿ ಏನಂದರೆ 10,000 ಕಿಲೋಮೀಟರ್ಗೆ ಒಂದೇ ಸರ್ವೀಸು. ಸೊ ಆಯಿಲ್ ಚೇಂಜ್ ಎಲ್ಲ 10,000 ಕಿಲೋಮೀಟರ್ಸ್ಗೆ ಮಾಡೋದು. ಯಾವತ್ತಾದ್ರು ರೈಡ್ ಗೀಡ್ ಏನಾದ್ರು ಹೋಗಬೇಕು ಅಂದರೆ ಜನರಲ್ ಚೆಕಪ್ ಮಾಡಿಸ್ಬೋದು. BMW ಅಲ್ಲಿ ಜನರಲ್ ಚೆಕಪ್ ಕೂಡ ಇದೆ. ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಏನು ಜನರಲ್ ಚೆಕಪ್ಪಲ್ಲಿ ಏನೇನು ಮಾಡ್ತಾರೆ ಅಂತ. ಸೊ ಇವಾಗ ಹೋಗಿ ನಾವು ಗಾಡಿನ ಸರ್ವಿಸಿಗೆ ಬಿಡೋಣ. ಲೆಟ್ಸ್ ಗೋ, ಕಮಾನ್. ಬ್ಯಾಂಗ್ಳೂರ್ ಟ್ರಾಫಿಕ್ ಎಲ್ಲ ದಾಟ್ಕೊಂಡು ಸರ್ವಿಸ್ ಸ್ಟೇಷನ್ ರೀಚ್ ಆಗೋ ಅಷ್ಟರಲ್ಲಿ 10 ಗಂಟೆ. ಇನ್ನು ಮುಂದೆ ಇದೆ ಸರ್ವಿಸ್ ಸ್ಟೇಷನ್ನು. ಈ ಟೈಮ್ ಮಾತ್ರ ಬಿಲ್ಲು ಅರ್ಧೋಗೋ ರೇಂಜಿಗೆ ಬರುತ್ತೆ ಮಾತ್ರ ನನ್ನ ಗಾಡಿಗೆ. ಏನೇನು ಖರ್ಚಿದೆಯೋ ಗೊತ್ತಿಲ್ಲ. ಒಂದು ಆಫ್ ರೋಡಿಂಗಲ್ಲಿ ಗಾಡಿ ಬೇರೆ ಹಿಂಗೆ ಬಿದ್ದಿತ್ತು, ಹ್ಯಾಂಡ್ಲ್ ಬೇರೆ ಸ್ವಲ್ಪ ವಾಬ್ಲಿಂಗ್ ಇರೋ ಥರ ಫೀಲ್ ಇದೆ. ಕೂಲೆಂಟ್ ಸ್ವಲ್ಪ ಲೀಕ್ ಆಗ್ತಾ ಇದೆ. ಈ ಟೈಮ್ ಮಾತ್ರ ಬಿಲ್ ಹೋಗುತ್ತೆ. ಬಿಲ್ ಹೋಗುತ್ತೆ ಅಂದರೆ ನನಗೆ ಹೋಗುತ್ತೆ. ಅವ್ರೇನು ಬಿಲ್ ಮಾಡೋರು ಕೂತ್ಕೊಂಡು ಟೈಪ್ ಮಾಡಿ ಕೊಟ್ಬಿಡ್ತಾರೆ ಬಿಲ್ನ. ನೋಡೋಣ ಯಾವ ರೇಂಜಿಗೆ ಬರುತ್ತೆ ಬಿಲ್ಲು ಅಂದ್ಬಿಟ್ಟಂತ. ನಾರ್ಮಲಾಗಿ ನಾನು ನಾರ್ಮಲ್ ಸರ್ವಿಸ್ ಮಾಡಿಸ್ತಾ ಇದ್ನಲ್ಲ ಅವಾಗೆಲ್ಲ ನಾರ್ಮಲಾಗಿ ಲೈಕ್ 10,000 12,000 ಬರೋದು. ಲೈಕ್ ಸಮ್ವೇರ್ ಅರೌಂಡ್ 10,000 to 12,000 ಅಪ್ರಾಕ್ಸ್. 15,000 ಬಂದಿತ್ತು ಒಂದು ಸರ್ವೀಸಲ್ಲಿ. ಸೊ ಆವಾಗ ಸ್ವಲ್ಪ ನಂದೇ ಎಕ್ಸ್ಟ್ರಾ ಖರ್ಚಿತ್ತು. ಸ್ವಲ್ಪ ನೋಡ್ಕೊಂಡಿದ್ದಿಲ್ಲ ಹೋಗಿದ್ದಿದ್ದು ಪಾರ್ಟ್ಸ್ನೆಲ್ಲನೂ. ಈ ಟೈಮ್ ಸ್ವಲ್ಪ ಹೋಗಿರೋ ಪಾರ್ಟ್ಸ್ ಎಲ್ಲ ನೋಡ್ಕೊಂಡಿದ್ದೀವಿ. ಬಟ್ ನೋಡೋಣ ಯಾವ ರೇಂಜಿಗೆ ಬಿಲ್ ಬರುತ್ತೆ ಅಂದ್ಬಿಟ್ಟಂತೆ ಈ ಟೈಮು. ಆಲ್ಮೋಸ್ಟ್ ಸರ್ವಿಸ್ ಸ್ಟೇಷನ್ ರೀಚ್ ಆಗ್ತಾ ಇದ್ದೀವಿ. ಭಯಂಕರ ಬಿಸಿಲಿದೆ ಇವತ್ತು ಬೆಂಗಳೂರಲ್ಲಿ. ಭಯಂಕರ ಅಂದರೆ ಭಯಂಕರ ಬಿಸಿಲಿದೆ. ಒಂದೊಂದು ದಿನ ಫುಲ್ ಮಳೆ. ನೆನ್ನೆ ಅಂತೂ ಇಷ್ಟೊತ್ತಿಗೆ ಫುಲ್ ಮಳೆ ಬೀಳ್ತಾ ಇತ್ತು. ಇವಾಗ ಫುಲ್ಲು ಬಿಸಿಲು ಹೊಡಿತಾ ಇದೆ. ನಾನು ಮಳೆ ಬೀಳ್ತಾ ಇದೆ ಅಲ್ಲ, ಸ್ವಲ್ಪ ವಾರ್ಮ್ ಆಗಿರುತ್ತೆ ಅಂದ್ಬಿಟ್ಟು ಉಲ್ಲೊಂದು ಒಂದು ಸ್ವೆಟ್ ಶರ್ಟ್ ಹಾಕ್ಕೊಂಡ್ರೆ ಇವಾಗ ಸೆಕೆ ಹೊಡಿತಾ ಇದೆ. ಸೊ ವಿ ಆರ್ ಹಿಯರ್ ಗೈಸ್, JSP ಮೋಟರ್ ರೋಡ್. ನೀವು ಹೋಗಿ ಸರ್ವೀಸಿಗೆ ಬಿಡೋಣ ಇವತ್ತು. ಎಲ್ಲರೂ ಸರ್ವೀಸಿಗೆ ಬಿಡೋರೆ ಬಂದಿರ್ತಾರೆ ಒಂದು ರೇಂಜಿಗೆ. ಹಾಯ್ ಡಾರ್ಲಿಂಗ್ಸ್, ವೆಲ್ಕಮ್ ಬ್ಯಾಕ್ ಟು ಬನಿ ಕೇಕ್ಸ್. ನಮ್ಮ ಗಾಡಿ ಸರ್ವೀಸ್ ಆಗಿ ಬಂದಿದೆ. ಆಲ್ಮೋಸ್ಟ್ ಒಂದು ಹೆವಿ ರೇಂಜ್ಗೆ ಬಿಲ್ ಬಂದಿದೆ ಗಾಡಿಯಲ್ಲಿ. ಬನ್ನಿ ಹೋಗ್ತಾ ಏನೇನು ಬಿಲ್ ಬಂದಿದೆ, ಎಷ್ಟೆಷ್ಟಿದೆ ಬಿಲ್ಲು, ಏನು ಕಾಸ್ಟು, ಏನಾಯಿತು ಕತೆ ಎಲ್ಲ ಮಾತಾಡೋಣ. ಸೊ
ನನ್ನ ಗಾಡಿ ಬಂದ್ಬಿಟ್ಟು ಇದು 3rd ಸರ್ವಿಸಿಗೆ ಬಿಟ್ಟಿದ್ದೆ ನಾನು. ಸೊ ಲೈಕ್ 3rd ಪೇಯ್ಡ್ ಸರ್ವಿಸ್, ಇದೇನು ಫ್ರೀ ಸರ್ವಿಸ್ ಏನಿಲ್ಲ BMW ಅಲ್ಲಿ. ಸೊ 3rd ಪೇಯ್ಡ್ ಸರ್ವಿಸ್ ಇದು. ಗಾಡಿ ಸರ್ವಿಸ್ ಬಿಲ್ ಬಂದುಬಿಟ್ಟು ಸಿಂಪಲಾಗಿ 25,000 ಬಂದಿದೆ ಬಿಲ್ಲು. ಅಷ್ಟಿಷ್ಟೆಲ್ಲ ಬಂದಿಲ್ಲ, ಸಿಂಪಲಾಗಿ 25,000 ಬಂದಿದೆ. 25,000 ಏನಕ್ಕೆ ಬಂದಿದೆ, ಹೆಂಗೆ ಬಂದಿದೆ ಅಂತ ಕೂಡ ಹೇಳ್ತೀನಿ. ಫಸ್ಟ್ ಬಂದ್ಬಿಟ್ಟು ಆ್ಯಕ್ಚುಲಿ ಅವ್ರಿಗೆ ನಾರ್ಮಲ್ ನಾನು ಆಯಿಲ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು. 10,000 ಕಿಲೋಮೀಟರ್ ಓಡಿತ್ತು ಗಾಡಿ. ಸೊ ಆಯಿಲ್ ಎಲ್ಲ ಚೇಂಜ್ ಮಾಡೋಕ್ಕೆ ಹೇಳಿದೆ. ಅದು ಕಾಮನ್, ನಂಗೆ ಗೊತ್ತಿರೋ ಥರ ನಾರ್ಮಲ್ ಆಯಿಲ್ ಚೇಂಜು ಪ್ಲಸ್ ನಾರ್ಮಲ್ ಜನರಲ್ ಸರ್ವಿಸ್ಗೆ ಒಂದು 10,000 to 11,000 ಬರುತ್ತೆ ಕಾಸ್ಟು. ಯಾಕಂದರೆ ನಾನು ಸೆಕೆಂಡ್ ಸರ್ವಿಸ್ ಮಾಡಿದಾಗ ನನಗೆ ಬಿಲ್ ಬಂದಿತ್ತು. ನಾನು ಜಸ್ಟ್ ಬರೀ ಆಯಿಲ್ ಅಷ್ಟೇ ಚೇಂಜ್ ಮಾಡಿಸಿ ನಾರ್ಮಲ್ ಜನರಲ್ ಸರ್ವಿಸ್ ಮಾಡಿಸಿದ್ದೆ. 10,000 11,000 ಅಷ್ಟೇ ಬಿಲ್ ಮ್ಯಾಕ್ಸಿಮಮ್. ಈ ಟೈಮ್ ಏನಾಯಿತು ಅಂದರೆ ಸ್ವಲ್ಪ ಗಾಡಿ ಹೆವಿ ಓಡಿಸಿದ್ದೆ, ಪ್ಲಸ್ ಆಫ್ ರೋಡಿಂಗು ಅವು ಇವು ಎಲ್ಲ ಹೋಗಿದ್ದೆ. ಗಾಡಿ ಒಂದು 2-3 ಟೈಮ್ ಹಿಂಗೆ ಕ್ಯಾಡೇನು ಬಿದ್ದಿತ್ತು, ಈ ಕಡೆ ಎಲ್ಲ ಇಂಪ್ಯಾಕ್ಟ್ ಕೂಡ ಆಗಿತ್ತು. ಸೊ ನಾನು ಅವ್ನಿಗೆ ಅಂದೆ ಸ್ವಲ್ಪ ಏನೋ ನನಗೆ ಹ್ಯಾಂಡಲ್ಲು ವಾಬ್ಲಿಂಗ್ ಬರೋ ಥರ ಫೀಲ್ ಆಗ್ತಾಯಿದೆ, ಒಂದು ಟೈಮ್ ಅದು ಕ್ಲಿಯರಾಗಿ ಚೆಕ್ ಮಾಡಿಬ್ರೋ ಅಂದೆ. ಅವನು ಓಕೆ, ಅದೊಂದು ಹ್ಯಾಂಡ್ಲ್ ವಾಬ್ಲಿಂಗ್ ಇಶ್ಯೂ ಅಂತ ಬರ್ಕೊಂಡಿದ್ದ. ಆಮೇಲೆ ರೇಡಿಯೇಟ್ರಲ್ಲಿ ಒಂದು ಟೈಮ್ ಲಾಂಗ್ ಸ್ಟ್ರೆಚ್ ಓಡಿಸಿದ್ದೆ ಗಾಡಿನ, ಹೆವಿ ಲಾಂಗ್ ಸ್ಟ್ರೆಚ್ ಓಡಿಸಿದ್ದೆ. ಸಮ್ವೇರ್ ಅರೌಂಡ್ 300 ಕಿಲೋಮೀಟರ್ ನಾನ್ ಸ್ಟಾಪ್ ಓಡಿಸಿದ್ದೆ ಗಾಡಿನ. ಆವಾಗ ಕೂಲೆಂಟ್ ಲೈಕ್ ಇಂಜಿನ್ ಮೇಲೆ ಕೂಲೆಂಟ್ ಬಿದ್ದಂಗಿತ್ತು, ಒಂದು 2-3 ಡ್ರಾಪು. ಅದೇನೋ ಒನ್ ಟೈಮ್ ಏನೋ ಆಗಿತ್ತು ಅಷ್ಟೇ, ಅದು ಲಾಂಗ್ ಸ್ಟ್ರೆಚ್ಚಲ್ಲಿ ಓಡಿಸಿದಾಗ. ಸೊ ಅವ್ನಿಗಂದೆ ಕೂಲೆಂಟ್ ಒಂದು ಟೈಮ್ ರೇಡಿಯೇಟ್ರ್ ಒಂದು ಟೈಮ್ ಚೆಕ್ ಮಾಡು ಅಂತ. ಅವನಂದ ಓಕೆ ರೇಡಿಯೇಟ್ರ್ ಫುಲ್ಲು ಫ್ಲ್ಯಾಶ್ ಮಾಡಿಬಿಡ್ತೀನಿ ಸರ್, ಫುಲ್ಲು ಕ್ಲಿಯರ್ ಔಟ್ ಮಾಡಿಬಿಡ್ತೀನಿ, ಫುಲ್ ಕೂಲೆಂಟ್ ಡ್ರೈನ್ ಮಾಡಿ ತಿರ್ಗಾ ಅಪ್ ಮಾಡ್ತೀನಿ. ನಾನು ಓಕೆ ಮಾಡಿಬಿಡಪ್ಪ ಅದನ್ನೂ ಅಂದೆ. ಬ್ರೋ ಜಸ್ಟ್ ಫ್ರಂಟ್ ಕೋನ್ ಸೆಟ್ ವೀಕ್ ಆಗಿದ್ದಿದ್ದು ಅಷ್ಟೇ, ವೀಕಲ್ಲ ಲೂಸ್ ಆಗಿದ್ದಿದ್ದಂತೆ. ಯಾಕಂದರೆ ಗಾಡಿ ಹಿಂಗೆ ಸ್ವಲ್ಪ ಇಂಪ್ಯಾಕ್ಟಲ್ಲಿ ಹಿಂಗೆ ಬಿದ್ದಿತ್ತಲ್ಲ ಕ್ಯಾಡೆ. ಸೊ ಕೋನ್ ಸೆಟ್ ವೀಕ್ ಆಗಿದ್ದು. ಫ್ರಂಟ್ ಫುಲ್ ಸಸ್ಪೆನ್ಷನ್ ಮಾಡಿದ್ದಾನೆ ಅವ್ನು, ಜಸ್ಟ್ ಒಂದೇ ಒಂದು ಕೋನ್ ಸೆಟ್ಗೋಸ್ಕರ ಫುಲ್ ಸಸ್ಪೆನ್ಷನ್ನ ಆಯಿಲ್ ಎಲ್ಲ ಚೇಂಜ್ ಮಾಡಿ ತಿರ್ಗಾ ಆಯಿಲ್ ಸೀಲ್ಸು ಎಲ್ಲ ಹಾಕಿ ಬರೀ ಸಸ್ಪೆನ್ಷನ್ ಕೆಲಸನೇ ಅರೌಂಡ್ 14,000 ಹಾಕಿದ್ದಾನೆ ಬಿಲ್ಲು. ನಿಮ್ದೇನಾದ್ರು BMW ಅಲ್ಲಿ ಫ್ರಂಟ್ ಸಸ್ಪೆನ್ಷನ್ ಓನ್ಲಿ 14,000 ಫುಲ್ಲು ಅವನು ರೀಸೆಟ್ ಮಾಡಿಕೊಡೋದಕ್ಕೆ. ಅದೊಂದು ಪ್ಲಸ್ ಕೂಲೆಂಟ್ ಚೆಕ್ ಮಾಡುವ ಅಂದಿದ್ದೆ. ಸೊ ಅವನಂದ ಜಸ್ಟ್ ಕ್ಯಾಪ್ ಸ್ವಲ್ಪ ವೀಕ್ ಆಗಿತ್ತು, ಕ್ಯಾಪ್ ಚೇಂಜ್ ಮಾಡಿದ್ದೀನಿ ಅಂದ. ಓಕೆ ಬಿಡು, ಅದೇನು ಅಷ್ಟೊಂದು ದೊಡ್ಡೇನು ಮೇಜರ್ ಏನು ಖರ್ಚೇನಿಲ್ಲ. ಮೇಜರ್ ಖರ್ಚು ಈ ಸರ್ವಿಸಲ್ಲಿ ಬಂದಿದ್ದಂದರೆ ಫ್ರಂಟ್ ಸಸ್ಪೆನ್ಷನ್ ಫುಲ್ ರೀವರ್ಕ್ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ನಂದು ಸ್ವಲ್ಪ ವಾಬ್ಲಿಂಗೇ ಇತ್ತು ಗಾಡಿ. ಒಂದು 2-3 ವೀಡಿಯೋದಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೆ. ನಾನು ಹಿಂಗೆ ಕೈ ಬಿಟ್ಬಿಟ್ಟು ನಾರ್ಮಲ್ ಓಡಿಸ್ಬೇಕಾದ್ರೆ ಗಾಡಿ ಸ್ವಲ್ಪ ವಾಬ್ಲಿಂಗಲ್ಲಿ ಇರ್ತಾಯಿತ್ತು, ಸ್ವಲ್ಪ ಅಂದರೆ ವೆರಿ ಮೈನ್ಯೂಟ್ ವಾಬ್ಲಿಂಗಲ್ಲಿ ಇರ್ತಾಯಿತ್ತು. ಅದು ನಾನು ಯಾವಾಗಲೂ ವೀಡಿಯೋ ಸ್ಲೋ ಮೋಷನಲ್ಲಿ ರನ್ ಮಾಡಿದಾಗ ನಂಗೆ ಗೊತ್ತಾಗ್ತಾಯಿತ್ತು ಸ್ವಲ್ಪ ವಾಬ್ಲಿಂಗ್ ಇದೆ ಅಂತ. ಆ ಸ್ವಲ್ಪ ವಾಬ್ಲಿಂಗೇ ಒಂದೊಂದು ಟೈಮು ತುಂಬ ಎಫೆಕ್ಟ್ ಹೊಡೆಯುತ್ತೆ. ನಾನು ಅದಕ್ಕೆ ಓಕೆ ಚೆಕ್ ಮಾಡಿಬಿಡು ಅಂದರೆ ಫುಲ್ ಕೋನ್ ಸೆಟ್ಟು ಬರೀ ಸಸ್ಪೆನ್ಷನ್ ಕೆಲಸನೇ ಅರೌಂಡ್ 14,000 ಬರೀ ಫ್ರಂಟ್ ಸಸ್ಪೆನ್ಷನ್ ವರ್ಕ್ ಮಾತ್ರ. ಸೊ ಟೋಟಲ್ ಈ ತಿಂಗಳು ಒಂದು 25,000 ಬರೀ ಗಾಡಿ ಸರ್ವಿಸ್ ಕಾಸ್ಟೇ ಬಂದಿದೆ. BMW ಸ್ವಲ್ಪ ಕಾಸ್ಟ್ಲಿ ಮೇಂಟೆನೆನ್ಸೇ. ಈ ಕೆಲಸ ಆಚೆಗಡೆ ಮಾಡಿಸಿದ್ರೇನು ಇನ್ನೂ ಕಮ್ಮಿಗೆ ಆಗ್ತಾಯಿತ್ತು. ನಂಗೆ ಗೊತ್ತಿರೋ ಥರ ಒಂದು 7,000 8,000 ಈ ಥರ. ಬಟ್ ಶೋರೂಮಲ್ಲಿ ಮಾಡಿಸೋದು ಒಂದೇ ಒಂದು ಅಡ್ವಾಂಟೇಜ್ ಏನು ಗೊತ್ತಾ, ಏನಾರು ಸ್ವಲ್ಪ ಇಶ್ಯೂ ಬರಲಿ ಇವಾಗ ಸಸ್ಪೆನ್ಷನಲ್ಲಿ ಇಳಿದ್ಬಿಡ್ಬೋದು ಒಬ್ಬೊಬ್ಬನು ಹೋಗ್ಬಿಟ್ಟು ಶೋರೂಮಲ್ಲಿ. ದುಡ್ಡು ಕೊಡ್ತೀವಿ ಮಾಡಿಸೋಣ, ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ರೆಸ್ಪಾನ್ಸಿಬಿಲಿಟಿ ಅವ್ರ ತಲೆ ಮೇಲೇ ಇರುತ್ತೆ. ಇದೇ ನನ್ನ ಕೆಲಸ ಆಚೆಗಡೆನೂ ಮಾಡಿಸ್ಬೋದು, ಆಚೆಗಡೆ ಮಾಡೋರು ಇದ್ದಾರೆ, ಸ್ವಲ್ಪ ಚೆನ್ನಾಗೂ ಮಾಡ್ತಾರೆ, ಶೋರೂಮ್ಗಿನ ಇನ್ನೂ ಚೆನ್ನಾಗಿ ಮಾಡ್ತಾರೆ ಆಚೆಗಡೆ, ಐ ಅಗ್ರಿ ಅದೆಲ್ಲನೂ. ಬಟ್ ಏನು ಗೊತ್ತಾ, ಯಾರು ಲೈಬಿಲಿಟಿ ತೊಗೊಳಕ್ಕೆ ರೆಡಿ ಇರೋಲ್ಲ ಶೋರೂಮಲ್ಲ. ಅಂದರೆ ಓಕೆ ಇವಾಗ ಬಿಲ್ ಹಾಕಿದ್ದಾನೆ, ಅರೌಂಡ್ 30 days ಅದಕ್ಕೆ ವ್ಯಾಲಿಡಿಟಿ ಇರುತ್ತೆ. ಏನಾದರೂ ಇಶ್ಯೂ ಬರಲಿ ಫ್ರಂಟ್ ಸಸ್ಪೆನ್ಷನಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿಕೊಡ್ತಾರೆ ಅವರು. ಹೋಗ್ಬಿಟ್ಟು ಇವಾಗ ಹೇಳಿದ್ರೇನೋ ಹಂಗೆ ಇಶ್ಯೂ ಇದೆ ಅಂದ್ಬಿಟ್ಟು ಅಂತ ಬೇಕಾದ್ರೆ ನನ್ನ ಮುಂದೆನೇ ಫುಲ್ ಅಸೆಂಬ್ಲಿ ಎಲ್ಲ ತಿರ್ಗಾ ಬಿಚ್ಚಿ ಚೆಕ್ ಮಾಡಿ ರೆಡಿ ಮಾಡಿಕೊಡ್ತಾರೆ ಅವರು. ನಾನು ಅದಕ್ಕೆ ಶೋರೂಮ್ ಪ್ರಿಫರ್ ಮಾಡೋದು. ಆಚೆಗಡೆ ಅಂತೂ ಸ್ವಲ್ಪ ಜನ
ಸಕ್ಕದಾಗಿ ಕೆಲಸ ಮಾಡ್ತಾರೆ, ಇನ್ನು ಸ್ವಲ್ಪ ಜನ ಅಷ್ಟೇ ಕಚಡವಾಗಿ ಕೆಲಸ ಮಾಡ್ತಾರೆ. ಸೊ ಅದಕ್ಕೆ ಆಚೆಗಡೆ ಅಷ್ಟೊಂದು ಇದು ಮಾಡೋಲ್ಲ. ಸೊ ಇದೇ ಡರ್ಲಿಂಗ್ಸ್ ನಮ್ಮ ಗಾಡಿ ಬಿಲ್ ಕತೆ. ಹೆವಿ ಫೀಲಿಂಗಲ್ಲಿದ್ದೀನಿ. 25,000 ಖರ್ಚಾಯ್ತು ಈ ತಿಂಗಳು ಅಂತ. ಪರವಾಗಿಲ್ಲ, ಯಾವುದ್ಯಾವುದೋ ಹುಡುಗಿ ಮೇಲೆ ಯಾರ್ಯಾರೋ ಎಷ್ಟೆಷ್ಟೋ ಖರ್ಚು ಮಾಡ್ತಾರೆ. ನಾವು ನಮ್ಮ ಡಾರ್ಲಿಂಗ್ ಮೇಲೆ ಖರ್ಚು ಮಾಡೋದಕ್ಕೆ ಏನಿದೆ ಕಷ್ಟ ಹೇಳಿ. ಖರ್ಚು ಮಾಡೋಣ, ಚೆನ್ನಾಗಿ ನೋಡ್ಕೊಳ್ಳೋಣ. ಗಾಡಿ ಚೆನ್ನಾಗಿದ್ರೆ ನಾವು ಸೇಫಾಗಿರ್ತೀವಿ. ಸೊ ಸಿ ಯು ಗೈಸ್, ಸ್ಟೇ ಟ್ಯೂನ್ ಟು ಬನ್ನಿ ಕೇಕ್ಸ್. ಕಮ್ ಆನ್, ಲೆಟ್ಸ್ ಗೋ.